आयुकर्ता क्षेमकर्ता शांतिकर्ता पुण्यकर्ता पुण्यकर्ता संगारकर्ता वरदोपमा हरे वदानिना
भगवत उपलब्ध मात्र धामने सुरवृषभाय
Quando andava pagare per stare
संकल्प सिद्धि सिद्धि साधना
ಹೋಗು ಮಾಡ್ತಿದ್ದಿ ನಿಂದ ಹಿಡಿಲ್ಲ ಹೋಗು ಕೈ ಹಿಡ್ಕೊ ಮತ್ತೆ ಬೇಡ ದಿಲೀಪ ಏ ಕೈ ಹಿಡ್ಕೊಂಡು ಹೋಗು ಕೈ ಯಾರ ಕೈ ಹಿಡ್ಕೊ ಏ ಸುಭೋಷ್ ನೋಡಿ ಪಾಪ ಎಲ್ಲಾರು ಫೋಟೋ ಹೊಡೆದ ಅವ್ನು ಎದುರೋಗೂ ಬಂದಿಲ್ಲ. ಪ್ರದೀಪ ಮಾಡಿಸಿ ನಾಳೆ ದಿವಸ ಷಷ್ಠಿಪೂಜೆಯನ್ನ ಮಾಡುವಂತಹ ಸಂದರ್ಭ. ಈ ತರಹದ ಪುಣ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಿಗಬೇಕಾದರೆ
ಆ ಮನುಷ್ಯನ ಪುಣ್ಯದ ಜೊತೆಗೆ ಸಂಘ ಇರಬೇಕು. ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ, ಒಂದು ಹೋಮವನ್ನು ಮಾಡಬೇಕು ಅಂತಿದ್ದಾಗ ನಮ್ಮ ಮನೆಯಲ್ಲಿ ಮೊದಲಿಗೆ ಯಾರು ಮಾಡಿದ್ರು ಅವರನ್ನ ಕೇಳ್ತೇವೆ, ಅವರ ಅನುಭವವನ್ನು ಕೇಳ್ತೇವೆ. ಹೋಮವನ್ನು ಮಾಡಿದ್ರಲ್ಲ, ಹೇಗಾಯಿತು? ತುಂಬಾ ಚೆನ್ನಾಗಾಯ್ತು. ಎಲ್ಲಿ ಮಾಡಿದ್ರಿ? ಎಷ್ಟು ಜನ ಕರೆದಿದ್ರಿ? ಎಲ್ಲ ಕೊನೆಗೆ ಯಾವ ಕರೆದಿ ಅವರು ಪ್ರಶ್ನೆ ಎತ್ತಿಸಿಕೊಂಡ್ರು ಎಲ್ಲ ಮಾಡುವಂತಹ ಸ್ಥಳವನ್ನು ಬುಕ್ ಮಾಡ್ತೇವೆ, ಸಾವಿರಾರು ರೂಪಾಯಿ ಕೊಟ್ಟು ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿ ಕೊನೆಗೆ ಯಾವ ಕರೆದಿ ಅವರು ಪ್ರಶ್ನೆ ಎತ್ತಿಸಿಕೊಂಡ್ರು ಅಂತ ಅವರ ಕೂಡ ಅನುಭವ ತಗೋತೇವೆ. ಇದು ಲೌಕಿಕವಾಗಿ ವಿವಾಹವನ್ನು ಮಾಡುವಂತಹ ವ್ಯಕ್ತಿಗಳ ಗುಣ. ಶಾಸ್ತ್ರೋಕ್ತ ರೀತಿಯಲ್ಲಿ ಒಂದು ಕರ್ಮವನ್ನ ಮಾಡಬೇಕು ಅಂತ ಬಂದಾಗ ನಾವು ಹೋಗುವುದೇ ಮೊದಲಿಗೆ ಗುರುಗಳ ಹತ್ತಿರ, ಸಜ್ಜನರ ಹತ್ತಿರ ಹೋಗ್ತೇವೆ ಅಂತ ಅಂದು ದಾಮೋದರಾಚಾರ್ಯರ ಈ ಷಷ್ಠಿಪೂರ್ತಿ ಸಂದರ್ಭದಲ್ಲಿ ಬಂದವರು ಸಜ್ಜನರ ಹತ್ತಿರ. ಹಾಗೆಂದ್ರೆ ನಾವೆಲ್ಲವೂ ನಾನು ಒಂದು 28-29 ವರ್ಷದಿಂದ ನೋಡ್ತಾ ಇದ್ದೇನೆ. ರವಿರಾಚಾರ್ಯರನ್ನ, ರಂಗಾಚಾರ್ಯ ಎಲ್ಲರನ್ನೂ ಕೂಡ ಅವರ ಕುಟುಂಬವನ್ನು ನೋಡ್ತಾ ಇದ್ದೇನೆ. ಲೌಕಿಕರಿದ್ದರೂ ಕೂಡ ಅವರು ಶಾಸ್ತ್ರದಲ್ಲೇ ಇದ್ದಾರೆ, ಲೌಕಿಕ ವಿವಾಹವನ್ನು ಮಾಡ್ತಾರೆ. ಅದೇ ದೇಹ ಲೌಕಿಕರಿದ್ದರೂ ಕೂಡ ಮನಸ್ಸು ಶಾಸ್ತ್ರದೇ ಇರುತ್ತೆ. ಪ್ರತಿಯೊಬ್ಬ ಅವರ ಕುಟುಂಬದವರು ಕೂಡ ನಿತ್ಯವೂ ಕೂಡ ಸ್ನಾನ, ಸಂಧ್ಯಾವಂದನೆ, ಜಪ, ಹೋಮ, ವೈಶ್ಯದೇವಾದಿಗಳನ್ನ ಒಳ್ಳೆಯ ಶಾಸ್ತ್ರೋಕ್ತ ರೀತಿಯಲ್ಲಿ ಆಚರಣೆಗಳನ್ನ ಆದಷ್ಟು ತಕ್ಕ ಮಟ್ಟಿಗೆ ಅವರಿಗೆ ಗುರುಗಳ ಅನುಗ್ರಹ ಎಷ್ಟಿದೆ ಅಷ್ಟು ಗ್ರಂಥದ ಅಧ್ಯಯನವನ್ನು ಕೂಡ ಮಾಡಿಕೊಂಡಿರುವಂತವರು. ಅಂತಹ ಕುಟುಂಬದೊಂದಿಗೆ ಬಂದು ಹೇಳಿಕೊಂಡಾಗ ಯಾರು ಅವರು ಪ್ರೇರಣೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆ ಪ್ರೇರಣೆಯಿಂದಾಗಿ ಕೃಷ್ಣವೇದರ ಅನುಗ್ರಹ ಸಂಪೂರ್ಣವಾಗಿರುತ್ತೆ. ಸಮಸ್ತವಾಗಿರುವಂತಹ ಭಾಗವತ ಸಹಕಾರ ಕುಳಿತುಕೊಂಡು ಪ್ರವಚನವನ್ನು ಮಾಡುವುದೇ ತುಂಬಾ ಕಷ್ಟ. ಯಾಕೆ ಅಂದ್ರೆ ಒಬ್ಬ ಸುಭಾಷಿಕಾರ ಹೇಳಿದ್ದಾನೆ, ಧನಂಜಯ ಪರೀಕ್ಷಾ ಮಹಾಹರೇ ಯೋಗ ಸುಖ ಪರೀಕ್ಷಾ ನಿಪತ್ತಿಕಾರೇ ಗೃಹಿಣಿ ಪರೀಕ್ಷಾ ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ಬಂಗಾರವನ್ನ ಪರೀಕ್ಷೆಯನ್ನು ಮಾಡಬೇಕಾದ್ರೆ ಅಗ್ನಿಯಲ್ಲಿ ಆಗಬೇಕು. ಕ್ಷತ್ರಿಯರ ಮಗಳಿರ್ತಾರೆ, ರಾಜನ ಮಗಳು, ಅವರ ಪರೀಕ್ಷೆ ಯಾವಾಗ ಕೇಳಿದಾಗ ಯುದ್ಧ ಪ್ರಾರಂಭವಾದಾಗ ಅವರ ಪರೀಕ್ಷೆ ಹೋಗ್ತಾರೆ. ಮೂರನೇದು ವಿಪತ್ತಿಗಾರೇ ಗೃಹಿಣಿ ಪರೀಕ್ಷಾ. ಹೆಣ್ಣು ಮಕ್ಕಳಿಗೆ ಪರೀಕ್ಷೆ ಅಂತ ಯಾವಾಗ ಅಂದ್ರೆ ತಿಂಗಳು ಕೊನೆಯಾಗಿರ್ಬೇಕು, ಮಂತ್ಲಿ ಆಗಿರ್ಬೇಕು, ಸಂಬಳ ಎಲ್ಲ ಖಾಲಿ ಆಗಿರುತ್ತೆ. ಅವಾಗ 5-6 ಜನ ಅತಿಥಿಗಳು ಮನೆಗೆ ಬರ್ತಾರೆ. ಮನೆಯಿಂದ ಪದಾರ್ಥವೆಲ್ಲವೂ ಕೂಡ ಖಾಲಿ ಆಗೋಗಿರುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ಅತಿಥಿಗಳಿಗೆ ಸಂತೋಷವಾಗುವ ರೀತಿಯಲ್ಲಿ ಯಾವ ಪ್ರೀತಿ ನಡೆಸುತ್ತಾರೆ ಅವರಿಗೆ ದೇವರ ಪರೀಕ್ಷಾ. ಆದರೆ ವಿದ್ಯಾವಂತ ಭಾಗವತೆ ಪರೀಕ್ಷಾ. ಅಷ್ಟು ಶಾಸ್ತ್ರಾಧ್ಯಯನ ಮಾಡುವುದು, ವೇದ ವೇದಾಂತಗಳ ಅಧ್ಯಯನ ಮಾಡುವುದು, ಮೀಮಾಂಸಾ ಎಲ್ಲವನ್ನು ಓದಿದರೂ ಕೂಡ ಯಾವ ವಿದ್ಯಾವಂತ ಅವನಿಗೆ ಭಾಗವತದಲ್ಲಿ ಪರೀಕ್ಷೆ ಇರಬೇಕು. ಯಾಕೆ ಅಂದ್ರೆ ಭಾಗವತದಲ್ಲಿ ಬಂದಂತಹ ಕಥೆಯೇ ಮತ್ತೆ ವ್ಯಕ್ತಿಗಳಿಂದ ಬರುತ್ತೆ, ಮತ್ತೆ ಹೊಸದಾಗಿರುವಂತಹ ಕಥೆಗಳು ಬರುತ್ತೆ. ಪ್ರತಿಯೊಬ್ಬ ಮನುಷ್ಯನ ಬುದ್ಧಿಗೆ ಸಿಗದೇ ಇರುವಂತಹ ಕಥೆಗಳು ಕೂಡ ಬರುವಂತಹದ್ದು. ಸಂಪೂರ್ಣವಾಗಿರುವಂತಹ ಭಾಗವತದಲ್ಲಿ ಅಲ್ಲದೆ ಉಪಕಥೆಗಳು ಬರುವಂತಹದ್ದು. ಮೇಲಿಂದ ಮೇಲೆ ಉಪಕಥೆಗಳು, ಮೇಲಿಂದ ಮೇಲೆ ರಾಜಕಥೆಗಳು, ಮೇಲಿಂದ ಮೇಲೆ ಅನೇಕ ಜನರ ಹೆಸರುಗಳು, ಅವೆಲ್ಲವನ್ನೂ ಕೂಡ ನಾವು ಬುದ್ಧಿ ಇಟ್ಕೋಬೇಕು ಅಂದ್ರೆ ಅದು ದೊಡ್ಡ ಪರೀಕ್ಷೆ. PhD ಮಾಡಬಹುದು, ಆದರೆ ಭಾಗವತದ ಮೇಲೆ ನಾವು ಯಾವುದೇ ಪರೀಕ್ಷೆಯನ್ನು ಕೂಡ ಕೊಡಲಾಗುವುದಿಲ್ಲ. 1 ವರ್ಷಕ್ಕೆ 1 ಅಧ್ಯಾಯವನ್ನು ಮಾತ್ರ ಪರೀಕ್ಷೆ ಕೊಡಬಹುದು. ಆ ರೀತಿಯಾಗಿ ಮಾಡಿಕೊಂಡು ಹೋದರೆ ಮಾತ್ರ ಸಂಪೂರ್ಣ ಭಾಗವತವನ್ನ ನಾವು ತಿಳಿತೇವೆ. ಅಂದಾಗ ಎಲ್ಲ ವಿದ್ಯಾವಂತರಿಗೂ ಕೂಡ ಕಷ್ಟಕರವಾಗಿರುವಂತಹ ಭಾಗವತ ಇವತ್ತಿನ ದಿವಸ ಗುರುಗಳ ಅನುಗ್ರಹದಿಂದ
ಬಂಧು ಮಿತ್ರರ ಸಹಾಯದೊಡನೆ ಸಹಕಾರ ಹೋಮವಾಗಿದೆ ಅಂದ್ರೆ ನಿಮ್ಮ ಕುಟುಂಬ ವರ್ಗದ ಪುಣ್ಯ ಎತ್ತಿರಬೇಕು ಅಂತ ಯೋಚನೆ ಮಾಡಬೇಕು. ಮತ್ತೆ ಮಾಡುತ್ತಿರುವಂತಹ ಒಂದು ಕಾರ್ಯ ಅಂದ್ರೆ ಅದು ಷಷ್ಠಿ ಪೂರ್ತಿ ಅಲ್ವಾ? ಷಷ್ಠಿ ಪೂರ್ತಿಯನ್ನು ಯಾರು ಮಾಡ್ಕೋಬೇಕು, ಯಾವಾಗ ಮಾಡ್ಕೋಬೇಕು, ಯಾರು ಮಾಡ್ಕೋಬೇಕು, ಯಾವಾಗ ಮಾಡ್ಕೋಬೇಕು ಅಂತಿದ್ದಾಗ ಕಲಿಯುಗದಲ್ಲಿ ಮನುಷ್ಯನ ಆಯುಷ್ಯ ಎಷ್ಟು? 120 ವರ್ಷ ಅಲ್ವಾ? ಈ 120 ವರ್ಷದ ಅರ್ಧ ಭಾಗ ಅಂತ ಹೇಗೆ ತಿಳಿಯೋದು ಅಂತಿದ್ದಾಗ ಆ ಗುರುಗ್ರಹ ನೋಡಿ, ಬೃಹಸ್ಪತಿ ಗ್ರಹ, ಆ ಗುರುಗ್ರಹ 1 ವರ್ಷ ಒಂದು ಮನೆಯಲ್ಲಿ ಇರ್ತಾರೆ. ಬೃಹಸ್ಪತಿ ಆಚಾರ್ಯ ಅವರು 12 ಮನೆಯನ್ನು ಕೂಡಿಸಿಕೊಂಡು ಬರ್ತಾರೆ. ಈ ರೀತಿಯಾಗಿ 12 ಮನೆಯನ್ನ 12 ವರ್ಷ ಇರ್ತಾರೆ. ಆ ರೀತಿಯಾಗಿ 8 ಸಲ ಅವ್ರು ತಿರುಗಿ ಬಂದ್ರು ಅಂದ್ರೆ 60 ವರ್ಷ. 5 ಸಲ ಅವರು ತಿರುಗಿ 12 ಮನೆ ತಿರುಗಿದ್ರೆ ಅಲ್ಲಿ 60 ವರ್ಷ ಆಗುತ್ತೆ. ಆ ಗುರುಗಳ ಬೃಹಸ್ಪತ್ಯಾಚಾರ್ಯರ ಗುರುಗ್ರಹದ ವಿಶೇಷ ಏನು ಅಂದ್ರೆ 60 ವರ್ಷಗಳ ಕಾಲ ಆ ಮನುಷ್ಯನಿಗೆ ಬೇಕಾಗಿರುವಂತಹ ಧನ, ಕನಕ, ವಸ್ತು, ವಾಹನ, ಬುದ್ಧಿ, ಜ್ಞಾನ ಗುರುಗಳ ಅಷ್ಟನ್ನೂ ಕೂಡ ಕೊಡ್ತಾರೆ. ಆ ಗುರುಗಳ 60 ವರ್ಷದ ಆದ ಮೇಲೆ ತಾನು ಕೊಟ್ಟಂತಹ ಸಂಪತ್ತನ್ನ ಭೋಗ ಮಾಡುವುದಕ್ಕೋಸ್ಕರವಾಗಿ ಕೊಡುವಂತಹ ಒಂದು ಗ್ರಹ. ಇದನ್ನು ನೋಡಿ ಗೌರ್ಮೆಂಟ್ ಅವರಿಗೆ ಕೆಲಸ ಕಾರ್ಯ ಎಷ್ಟು ಬೇಕಾದ್ರೂ ಮಾಡ್ಕೊಂಡು 60 ವರ್ಷ ಆದ್ಮೇಲೆ ರಿಟೈರ್ಡ್ ಆಗಿ ನಾವು ಕೊಡುವಂತಹ ಪೆನ್ಷನ್ ತಗೊಂಡು ಜೀವನವನ್ನು ಮಾಡಿ ಅಂತ ಗೌರ್ಮೆಂಟ್ 60 ವರ್ಷ ಆದ ಮೇಲೆ ಅವನೇನ್ ಸಂಪಾದನೆ ಮಾಡಿರ್ತಾನೆ, ಸಂಪಾದನೆಯನ್ನ ಮಾಡಿದ್ದನ್ನ ಅವನು ತಿಳಿದುಕೊಂಡು ಜ್ಞಾನ ಕಾರ್ಯವನ್ನ, ತಪಸ್ಸನ್ನ, ಅದಕ್ಕೆ ಅಭ್ಯಾಸದ ಸೇವೆಯನ್ನ ಮಾಡಬೇಕು ಅಂತ ಇರುವಂತಹದ್ದು. ಈಗಿನ ಕಾಲಕ್ಕೆ 60 ವರ್ಷ ಆದ್ಮೇಲೆ ಕೂಡ ಅವರನ್ನ ಕೆಲಸ ತಗೊಳ್ತಾರೆ. ಮತ್ತೆ ಅವ್ರ ಕೆಲಸಕ್ಕೆ ಜೀವ ಇರೋರಿಗೂ ಕೂಡ ಗಂಧದ ಕೋಡು ತೆಗೆಯುವಂತ ಗೀತ ಆಡ್ತಾರೆ ಎಲ್ಲ ಒಂದು ಕಡೆಯಲ್ಲಿ. ಆದರೆ ಯಾರ್ಯಾರು ಮಾಡಬೇಕು ಅಂದಾಗ ಅದಾದ ಸಂಭಾವ್ಯಾಮಿ ಶಾಂತಿ ಉಗ್ರದಂತೆಯ ಬ್ರಹ್ಮಕ್ಷತ್ರಿಯ ವೈಶ್ಯಾನ ಶೂದ್ರಾನ ದೇವಯೋಷಿತ. ಈ 60 ವರ್ಷದ ಶಾಂತಿಯಿಂದ ಉಗ್ರರನ್ನ ಉಗ್ರ ಅಂದ್ರೆ ಯಾರು? ಉಗ್ರ ಕಬಡ್ಡಿ ಶ್ರೀಕಂಠ ಅಲ್ವಾ? ರುದ್ರದೇವರು. ಆ ರುದ್ರದೇವರ ಆರಾಧನೆಯನ್ನ ಮಾಡಬೇಕು. ಯಾಕೆ ಅಂತ ಹೇಳಿದಾಗ, ಒಂದು ವೇಳೆ ಉಗ್ರರ ಶಾಂತಿಯನ್ನ ಯಾವ ಮನುಷ್ಯ ಮಾಡ್ಕೊಳ್ಳೋದಿಲ್ಲ ಅಂತವನಿಗೆ ಭಾರ್ಯ ಭದ್ರವಿಯೋಗತ್ತ ರೋಗಗಳ ಭಾರ್ಯ ಪುತ್ರ ವಿಯೋಗಗಳಾಗಬಹುದು, ರೋಗಾಂತ ಅನೇಕ ವಿಧವಾದಂತಹ ರೋಗಗಳು ಬರುವಂತಹದ್ದು. ಅದಾದ ಮೇಲೆ ವಿಶೇಷವಾಗಿ ಆಗುವಂತಹದ್ದು ದಂತರೋಗ, ದೃಷ್ಟಿಮಾಂದ್ಯ, ಚಾಯ, ನಿಶ್ರಸ್ತದ. ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಕೊನೆಗೆ ಅವರಿಗೆ ಹಸಿತ್ತು. 60 ವರ್ಷ ಆದ್ಮೇಲೆ ಇದ್ದಂತಹವುಗಳೆಲ್ಲವೂ ಕೂಡ ಅಲರ್ಜಿ ಪ್ರಾರಂಭವಾಗುತ್ತೆ. ದೃಷ್ಟಿಮಾಂದ್ಯ ಕಣ್ಕಾಸೋದಿಲ್ಲ, ಚಾಯ ನಿಶ್ರಸ್ತದ. ಆ ತನ್ನ ನೆರಳು ನೋಡಿ ಅವರಿಗೆ ಭಯ ಆಗುತ್ತೆ. ಇದರಲ್ಲಿ ಆಗಬಾರದು ಅಂದ್ರೆ ಅವರೆಲ್ಲರೂ ಕೂಡ ಉಗ್ರರ ಶಾಂತಿಯನ್ನ ಮಾಡಿಕೊಳ್ಳಲೇಬೇಕು ಅಂತ ಶಾಂತಿ ತಿಳಿಸಿಕೊಡ್ತಾರೆ. ಇವರಂತಾರೆ ನಮ್ಮ ಮನೆಯಲ್ಲಿ ಬಂದಿಲ್ಲ, ಶಾಸ್ತ್ರೀಯ ಸಂಪ್ರದಾಯ ಬಂದಿಲ್ಲ ಅಂತ ಅಂದ್ಬಿಡ್ತಾರೆ. ಕೆಲವರು ಮನೆ ಬೇಡ್ತೀವಿ, ನಮ್ಮ ಕಡೆ ಬೆಂಗಳೂರು ಬೇಡ್ತೀವಿ, ಬೆಂಗಳೂರು ಮೈಸೂರು ಕಡೆ ಬಂದ್ರೆ ಸೀಮಂತ ಇಲ್ಲ ಅಂತ ಹೇಳ್ತೀವಿ, ಇನ್ನೇನೋ ಇಲ್ಲ ಅಂತ ಅಂದ್ಬಿಡ್ತೀವಿ. ಏನ್ ಮಾಡ್ತೀವಿ ಅಂದ್ರೆ ಈಗ ದೇವರಿಗೆ ಕೂತ್ಕೊಂಡು ಬಳೆ ಹಾಕ್ಬಿಡ್ತೀವಿ, ಅವ್ರ ಹೊಸ ಸೀರೆ ಹೊದಿಸ್ಬಿಡ್ತೀವಿ. ಇನ್ನೇನ್ ಮಾಡ್ತೀವಿ ನಾವು ಸೀಮಂತಕ್ಕೆ? ಅದನ್ನ ನಾವೆಲ್ಲ ಮಾಡೋದು ದೇವರ ಮುಂದೆ ಮಾಡೋ ಕಾರ್ಯವನ್ನ 5-6 ಜನ ಮುಂದೆ ಮಾಡ್ತೀವಿ. ಇಬ್ಬರೇ ಕೂತ್ಕೊಂಡು ಊಟ ಮಾಡೋದನ್ನ 100 ಜನ ಊಟ ಹಾಕ್ತೀವಿ. ಇದ್ಬಿಟ್ಟು ಏನು ವ್ಯತ್ಯಾಸ ಇದೆಯಾ? ಏನಿಲ್ಲ. 60 ವರ್ಷ ಏನ್ ಮಾಡ್ತೀವಿ ಅಂದ್ರೆ ಯಾವ್ದಾರ ಮಠಕ್ಕೆ ಹೋಗಿ ನಮ್ಮ ಅಪ್ಪಗೆ 60 ವರ್ಷ ಬಿಟ್ಟು ಹಾಗಾಗಿ ಹೆಸರನ್ನು ನವಗ್ರಹ ಶಾಂತಿ ಮಾಡ್ಕೊಂಡು ಬಂದಿದ್ದೇವೆ ಅಂತ ಹೇಳ್ತೀವಿ.
ಈ ಮನುಷ್ಯ ಯೋಚನೆ ಮಾಡೋದು ಏನು ಅಂದ್ರೆ ಸಂಪ್ರದಾಯ ಯೋಚನೆ ಮಾಡ್ತಾರಲ್ಲ, ಈ ಸಂಪ್ರದಾಯ ನಮ್ಮ ಹಿಂದಿನ ಕಾಲಕ್ಕೆ ಏನಾಗಿತ್ತು, ಮನೆ ತುಂಬ ಬಹಳ ಮಕ್ಕಳು ಪ್ರತಿ ವರ್ಷವೂ ಪ್ರತಿ ತಿಂಗಳು ಕೂಡ ಯಾರು ಶ್ರೀಮಂತ ಮಾಡ್ಕೊಳ್ಬೇಕು, ಒಂದು ತಾಯಿ ಶ್ರೀಮಂತ ಕೊಟ್ಟಿರ್ತಾಳೆ, ಅಲ್ಲಿ ಮಗ ಶ್ರೀಮಂತ ಕೊಟ್ಟಿರ್ತಾಳೆ, ಹೌದಾ ಮಕ್ಕಳು ಶ್ರೀಮಂತ ಕೊಟ್ಟಿರ್ತಾರೆ. ಏನಾಗುತ್ತೆ, ಯಜಮಾನನಿಗೆ ದನ ಇರಲ್ಲ, ಹಾಗಾಗಿ ಏನ್ ಮಾಡ್ತಾನೆ, ಸಂಕ್ಷೇಪವಾಗಿ ಮಾಡಿ ಮುಗಿಸ್ಬಿಡ್ತಾನೆ. ಇವತ್ತಿನ ಕಾಲಕ್ಕೆ ದೇವರ ಅನುಗ್ರಹದಿಂದಾಗಿ ಬಹಳಷ್ಟು ದ್ರವ್ಯ ಇದೆ, ಕೇಂದ್ರದಿಂದ ಕೊಡುವ ಶಕ್ತಿ ಇದೆ, ಮನಸ್ಸಿಗೆ ಬಂದಿದ್ದನ್ನ ಮಾಡುವಂತಹ ಮನಸ್ಸು ಇದೆ. ಅದರಿಂದಾಗಿ ಈಗ ನಾವು ಸ್ವಲ್ಪ ಜನ ಸೇರಿಸಿ ಬಂಧು ಮಿತ್ರರೊಡನೆ ಎಲ್ಲರೂ ಕೂಡ ಈ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಇಷ್ಟೆಲ್ಲ ಅಪಮೃತ್ಯುಗಳಿಗೆ ಕಾರಣವಾಗ್ತಾನೆ ಆ ಮನುಷ್ಯ. 60 ವರ್ಷ ಆಗಿದ್ದ ಮನುಷ್ಯ ಅಪಮೃತ್ಯು ಕಾರಣ ಆಗ್ತಾನೆ. ಏನಾಗ್ತಾರೆ ಅವಾಗ ಹೇಳಿದ್ವಿ, ಗುರುಗ್ರಹ ತಾನು ಸಂಪಾದನೆ ಮಾಡಿದಷ್ಟನ್ನು ಕೂಡ ಭೋಗ ಮಾಡ್ತಾನೆ ಅಂತ ಹೇಳಿ. ಹೌದು ನೋಡುದಾ, ತಾನು ಏನ್ ಸಂಪಾದನೆ ಮಾಡಿರ್ತಾನೆ ಅಷ್ಟನ್ನೂ ಕೂಡ ಭೋಗ ಮಾಡಿಸ್ತಾನೆ. ನಾವು ಸಂಪಾದನೆ ಮಾಡಿದ್ರೆ ಈ ಪುಣ್ಯ ಸಂಪಾದನೆ ಮಾಡಿರ್ತೀವ 60 ವರ್ಷಗಳ ಕಾಲ, ಪಾಪವನ್ನು ಸಂಪಾದನೆ ಮಾಡಿದ್ದೇವಲ್ಲ, ಆ ಪಾಪದ ಫಲವನ್ನು ಕೂಡ ಭೋಗವನ್ನು ಮಾಡಿಸ್ತಾನೆ. ಹೇಗೆ ಅಂದ್ರೆ ಆದಿವ್ಯಾಧಿ ಸಮಾನಯುಕ್ತ. ಆದಿ ಅಂದ್ರೆ ಆದಿವ್ಯಾಧಿ ಅಂತ ಬರ್ತೇವೆ. ಹೇಗೆ ಗೊತ್ತಾ ಆದಿವ್ಯಾಧಿ ಅಂದ್ರೆ? ಆದಿ ಅಂದ್ರೆ ಮಾನಸಿಕ ಪೀಡೆ. 60 ವರ್ಷ ಆದ್ಮೇಲೆ ನನ್ನ ಜೀವನ ಇಷ್ಟೇ ಅಂತ ಕೂತ್ಕೊಳ್ತಾನೆ. ಹೆಂಡತಿ ಮಾತಿರೋದಿಲ್ಲ, ಮಕ್ಕಳು ಮಾತಿರೋದಿಲ್ಲ, ಯಾರು ಮಾತಿರೋದಿಲ್ಲ, ನಾನು ಒಬ್ಬನೇ ಎಂಬುವಂತ ಮನೋಭಾವನೆ ಬರುತ್ತೆ. 60 ವರ್ಷ ತುಂಬಿದಂತಹ ಒಬ್ಬ ಗಂಡಸಿಗೆ ಮನೆಯಲ್ಲಿ 60 ವರ್ಷ ತುಂಬಿದ ಮೇಲೆ ಅವನೊಂಥರ ಏಕಾಗ್ರಸ್ಥನ ಹೋಗ್ತಾನೆ. ಯಾವುದೇ ರೀತಿಯಿಂದ ಸಂಬಂಧ ನನಗಿಲ್ಲ ಅಂದ್ಕೊಂಡಿರ್ತಾನೆ. ಅದು ಯಾವ್ದು ಆಗ್ತದೆ, ಮನೆಯಲ್ಲಿ ಹೆಂಡತಿ ಮಾತಾಡಿಸ್ತಿರ್ತಾರೆ, ಮಕ್ಕಳು ಮಾತಾಡಿಸ್ತಿರ್ತಾರೆ, ಮೊಮ್ಮಕ್ಕಳು ಮಾತಾಡಿಸ್ತಾರೆ, ಎಲ್ಲ ಮಾತಾಡ್ತಿದ್ರು ಕೂಡ ಅವನ ಮನಸ್ಸಿಗೆ ನಾನು ಏನು ಕೆಲಸ ಕಾರ್ಯ ಮಾಡ್ತಾ ಇಲ್ಲ, ನನಗೆ ಏನ್ ಕೆಲಸ ಇಲ್ಲ, ನಾನು ಒಬ್ಬನೇ ಆಗಿದ್ದೇನೆ ಅಂತ ಮನಸ್ಸಿಗೆ ಬರೋದು ಪ್ರಾರಂಭವಾಗುತ್ತೆ. ಗುರುವಿನ ಅನುಗ್ರಹ ಇಲ್ಲದೆ ಹೋದ್ರೆ ಎಲ್ಲ ಮಾತಾಡಿಸ್ತಿದ್ದಾರೆ. ಆಗಿಲ್ಲ ಮನೆಯಲ್ಲಿ ಸ್ವಲ್ಪ ಏನೋ ಹೆಂಡತಿನೋ ಮಕ್ಕಳ ಸ್ವಲ್ಪ ಜೋರ ಮಾತಾಡ್ತಿದ್ದೆ, ನೋಡ ನನಗೆ ಕೆಲಸ ಕಾರ್ಯ ಇಲ್ಲ, ನನಗೆ ಎಲ್ಲ ಉತ್ಸಾಹ ಕೊಡ್ತಾರೆ, ಮಕ್ಕಳು ಹೆಂಡತಿ ಎಲ್ಲ ಪ್ರಯತ್ನ ಮಾಡ್ತಾರೆ, ಅದೇ ಮಕ್ಕಳು ಆಗಿದ್ದಾರೆ, ಅವರು ಅಲ್ಲಿ ಮಕ್ಕಳು ಹೋಗಿದ್ದಾರೆ. ಈಗ ಕೆಲಸ ಇಲ್ಲಲ್ಲ ಕೂತಿದ್ದಾರೆ, ಎಲ್ಲ ಆಗುವುದ ನನ್ನ ಮಾತು ಕೇಳೋದಿಲ್ಲ, ಮಾತು ಕೇಳೋದಿಲ್ಲ, ಅದೆಲ್ಲ ಪ್ರಾರಂಭ ಆಗುತ್ತೆ. ಇವೆಲ್ಲ ಯಾಕಾಗುತ್ತೆ ಅಂದ್ರೆ ಆ ಬೃಹಸ್ಪತಿ ಗ್ರಹ ನೋಡಿ, ಬೃಹಸ್ಪತ್ಯಾಚಾರ್ಯರು ಮಾಡಿಸುವಂತಹ ವೇದನೆ. ಹಾಗಾಗಿ ಅಂತ ವೇದನೆ ಎಲ್ಲವೂ ಕೂಡ ದೂರ ಆಗಬೇಕು ಅಂದ್ರೆ ಏನ್ ಮಾಡ್ಕೋಬೇಕು, ಉಗ್ರರಥ ಶಾಂತಿಯನ್ನ ಮಾಡಬೇಕು. ಯಾಕೆ ಅಂದ್ರೆ ಇಂಥವೆಲ್ಲ ಪರಿಹಾರ ಆಗುತ್ತೆ. ಉಗ್ರಾಯ ಉಗ್ರಗಣಾಶಾಯ ಭೀಮಾಯ ಭಯಹಾರಿಣೇ ಈಶಾನಾಯ ನಮಸ್ತುಭ್ಯಂ ಪಶೂನಾಂ ಪತಯೇ ನಮಃ. ಯಾವ ಮನುಷ್ಯ ಏಕಾಗ್ರಚಿತ್ತನಾಗಿ ನಾನು ಮನೆಯಲ್ಲಿ ಪಶುವಂತೆ ಇದ್ದೇನೆ ಅಂತಾರಲ್ಲ, ಅಂತ ಪಶುವಿನ ಭಾಷೆಯಿಂದ ಪರಿಹಾರ ಮಾಡ್ತಾರೆ ಮಹಾರುದ್ರೇ. ಹಾಗಾಗಿ ಉಗ್ರದ ಶಾಂತಿನ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮಾಡಿಕೊಳ್ಳಲೇಬೇಕು. ಇದು ಮಹಾಭಾರತ ನಾಮಕವಾದಂತಹ ಗ್ರಂಥದ ಮುಖ್ಯ ಭಾಗ ವಿಷ್ಣು ಸಹಸ್ರನಾಮ. ಅದನ್ನ ಪಾರಾಯಣದ ಮೂಲಕವಾಗಿ ದೇವರಿಗೆ ಸಮರ್ಪಣೆಯನ್ನು ಮಾಡಿದರೆ ಮತ್ತೊಂದು ಜಯಪ್ರದಾಯಕವಾದಂತಹ ಗ್ರಂಥ ಶ್ರೀಮದ್ ಭಾಗವತ. ಅದನ್ನ ಪಾರಾಯಣ ಮಾಡುವ ಮೂಲಕವಾಗಿ ಪರಮಾತ್ಮನಿಗೆ ಹವಿಸ್ಸನ್ನ ಅರ್ಪಣೆಯನ್ನು ಮಾಡಿದ್ದೇವೆ. ಒಂದು ರೀತಿಯಲ್ಲಿ ಹವಿಸ್ಸನ್ನ ಅರ್ಪಣೆ ಮಾಡುವುದು ಅಂತಂದ್ರೆ ಒಂದು ರೀತಿ ದಾನ ಮಾಡೋದು ಹಾಗೆ. ಯಾಕಂತಂದ್ರೆ ಪ್ರಾರಂಭದಲ್ಲಿ ಯಜಮಾನರಿಂದ ಒಂದು ಪ್ರತಿಜ್ಞೆಯನ್ನು ಮಾಡಿಸಿಕೊಂಡಿರ್ತಾರೆ. ಏನು ಅಂತಂದ್ರೆ, ನಾವು ಏನು ಯಜ್ಞದಲ್ಲಿ ಹವಿಸ್ಸನ್ನ ಅರ್ಪಣೆಯನ್ನ ಮಾಡ್ತೇವೆಯೋ ಇದು ಯಾವುದು ನನ್ನದಲ್ಲ ಸ್ವಾಮಿ, ಅದೆಲ್ಲ ನಿನ್ನದೇ ಅಂತಕೊಂಡು ಹೇಳಿ ನಮ್ಮ ಸ್ವತ್ವವನ್ನ ಬಿಟ್ಟು ಅವರ ಸ್ವತ್ತು ಅಂತ ಅನುಸಂಧಾನವನ್ನ ಮಾಡಿ ಆ ಯಜ್ಞವನ್ನ ಮಾಡಬೇಕು ಅಂತ ಈ ರೀತಿಯಾಗಿ ಇರ್ತದೆ. ಹಾಗೆ ನಾವೇನು ಹವಿಸ್ಸನ್ನ ಅರ್ಪಣೆ ಮಾಡೇವಿ ಇದೆಲ್ಲವೂ ಕೂಡ ಒಂದು ರೀತಿಯ ದಾನ ಇದ್ದಂತೆ. ಶಲ್ಯ ಕರ್ಣನಿಗೆ ಕೇಳ್ತಾನೆ, ಯಾಕೋ ಈ ದಾನವನ್ನು ಮಾಡ್ಬಿಟ್ಟು ಇದೆಲ್ಲ ಕರ್ಣಗುಂಡಗಳನ್ನೆಲ್ಲ ದಾನ ಮಾಡಿದಿ, ಗೌಚವನ್ನು ದಾನ ಮಾಡಿದಿ, ಹುಚ್ಚಂತಾಗ ಯಾಕೆ ಮಾಡ್ಲಿಕ್ಕೆ ಹೋಗಿದ್ದೀರಿ, ನಿನಗೆ ಚಲೋ ಆಗ್ತಿದ್ದೀರಿ ಅಂತಂದ್ರೆ ಅವ ಅಂತಾರ, ಹುತಂಚ ದತ್ತಂಚ ತಥೈವ ತಿಷ್ಠತಿ, ಇದು ಗೊತ್ತಿಲ್ಲ ಅಷ್ಟೇ ಹೇಳ್ತೀನಿ ಕೇಳು ಅಂತ ಹೇಳಿ
ಕರ್ಣ ಹೇಳ್ತಾನೆ ಶಿಕ್ಷಾಕ್ಷಯಂ ಗಚ್ಚತಿ ಕಾಲಪರ್ಯಯ. ಏನೋ ಬಹಳ ಓದಿವಿ, ಬಹಳ ದೊಡ್ಡ ಪಂಡಿತೇರಿ, ಬಹಳ ಎಲ್ಲ ಪರೀಕ್ಷೆಯನ್ನು ಓದೋದು ಕೊಟ್ಟೇನೆ ತಂದಿರ್ತೇವೆ, ಮುಂದೊಂದು ದಿವಸ ಬ್ರೈನ್ ಡೆಡ್ ಆಗ್ತದೆ ಅಂತ ಏನ್ ಹೇಳ್ತೀವಿ? ಏನು ಹೇಳುವುದಿಲ್ಲ. ಶಿಕ್ಷಾಕ್ಷಯಂ ಗಚ್ಚತಿ ಕಾಲಪರ್ಯಾತ ಸುಬದ್ಧ ಮೂಲಾಹ ನಿಪತಂತಿ ಪಾದಪಾಹ. ಎಷ್ಟೋ 300 ವರ್ಷದ್ದು 400 ವರ್ಷದ್ದು ದೊಡ್ಡ ದೊಡ್ಡ ಮರಗಳು ಅಂತಂದೇವಿ, ಒಂದು ಪ್ರವಾಹ ಬಂತು ಅಂದ್ರೆ ಕೊಚ್ಚಿ ಹೋಗ್ಬಿಡ್ತದೆ. ಜಲಂ ಜಲಸ್ಥಾನ ಗತಂ ಚ ಶಿಕ್ಷತಿ. 2 ವರ್ಷ ಬರಗಾಲ, ಭೀಕರ ಬರಗಾಲ ಆಗಿತ್ತು ಅಂದ್ರೆ ಎಲ್ಲ ನಿಧಿಗಳಲ್ಲಿ ನೀರು, ಅಣೆಕಟ್ಟು ಡ್ಯಾಮ್ಗಳೆಲ್ಲ ನೀರು ಹೋಗ್ಬಿಡ್ತದೆ. ಉಳಿಯುವ ಜಾಗ ಅಂದ್ರೆ ಭೂತಂ ಜಲತಂ ಚ ತಥೈವ ತಿಷ್ಠತಿ. ನಾವು ಮನೆಯವರೆಗೂ ನಾವು ಹೋದ ಮೇಲೆಯೂ ಪುಣ್ಯದ ರೂಪದಲ್ಲಿ ಇರೋದು ಅಂತಂದ್ರೆ ಯಾವುದು? ನಾವು ದೇವರಿಗೆ ಅರ್ಪಣೆ ಮಾಡುವಂತಹ ಹುತ, ಹವಿಸ್ಸು ಮತ್ತು ದಾನ, ಇವೆರಡೇ ನಮಗೆ ಕೊನೆಯವರೆಗೂ ಕೂಡ ಉಳಿಯುವುದು. ಅದನ್ನ ನಾವು ಇಲ್ಲಿ ಮಾಡಿದ್ದೇವೆ. ಒಂದು ಅಥರ್ವಣ ಉಪನಿಷತ್ತು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದ್ರೆ, ಆಯ್ತು ಇಷ್ಟೆಲ್ಲ ಮಾಡ್ತೇವಿ, ಯಾಕೆ ಮಾಡಬೇಕು? ಯಜ್ಞಯಾಗಾದಿಗಳನ್ನು ಮಾಡ್ತೇವಿ, ದೇವರಿಗೆ ಅರ್ಚನೆಯನ್ನ ಮಾಡ್ತೇವಿ, ಇಷ್ಟೆಲ್ಲವನ್ನು ಕೂಡ ನಾವು ಮಾಡೋದು ಯಾಕೆ ಅಂತಂದ್ರೆ ಅಥರ್ವಣ ಉಪನಿಷತ್ತು ಹೇಳ್ತದೆ ಆತ್ಮಜ್ಞಂ ಹೆಜ್ಜೆ ಭೂತಿಕಾಮ ಅಂತ ಒಂದು ಮಾತನ್ನು ಹೇಳ್ತಾರೆ. ಆತ್ಮಜ್ಞಂ ಹೆಜ್ಜೆ, ಆತ್ಮಜ್ಞ ಅಂದ್ರೆ ಪರಮಾತ್ಮ, ಪರಮಾತ್ಮನನ್ನ ಅರ್ಚನೆ ಮಾಡಿ. ಯಾಕೆ? ಭೂತಿಕಾಮ. ಭೂತಿ ಅಂತಂದ್ರೆ ಸುಧಾದಲ್ಲಿ ಟೀಕಾಕೃತ್ಪಾದ ಹೇಳ್ತಾರೆ, ಭೂತಿ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಅಂತಂದ್ರೆ ಏನು? ಸಂಪತ್ತು ಅಂತ ಅರ್ಥ. ಕೆಲವೊಬ್ಬರಿಗೆ ಜ್ಞಾನವೇ ಸಂಪತ್ತು, ಕೆಲವೊಬ್ಬರಿಗೆ ದಾನ ಮಾಡುವಂತಹ ಸಾಮರ್ಥ್ಯವೇ ಸಂಪತ್ತು, ಕೆಲವೊಬ್ಬರಿಗೆ ದುಡ್ಡು ಸಂಪತ್ತು, ಕೆಲವೊಬ್ಬರಿಗೆ ವಕ್ತೃತ್ವ ಅನ್ನೋದು ಸಂಪತ್ತು. ಹೀಗೆ ಸಂಪತ್ತು ಅನೇಕ ವಿಧವಾಗಿದೆ. ಯಾರಿಗೆ ಯಾವುದು ಬೇಕು ಅದನ್ನು ಕೊಡ್ತಕ್ಕಂಥದ್ದು ಯಾವುದು? ಆತ್ಮಜ್ಞ, ಪರಮಾತ್ಮ. ಅವನನ್ನ ನಾವು ಹೇಗೆ ಉಪಾಸನೆಯನ್ನ ಮಾಡಬೇಕು ಅಂತಂದ್ರೆ ಸೂತ್ರ ಹೇಳಂತೆ ಆತ್ಮೇತಿ ಉಪಗಚ್ಚಂತಿ ಗ್ರಹಲಿಂಗವು. ಆತ್ಮನನ್ನ ಆತ್ಮ ಅಂತ ಉಪಾಸನೆಯನ್ನು ಮಾಡಿದ್ವಿ. ಆತ್ಮನ ಉಪಾಸನೆ ಮಾಡುವುದೇನು ನೋಡ್ರಿ? ನನ್ನನ್ನು ಹೇಗೆ ಉಪಾಸನೆಯನ್ನು ಮಾಡಬೇಕು ಅಂದ್ರೆ ನಿನ್ನನ್ನು ನೀನು ಎಂದು ಉಪಾಸನೆಯನ್ನು ಮಾಡುವುದು ಏನಂತ? ನೀನು ಯಾರು? ನೀನು ಅಂತ ನಮಗೆ ಅರ್ಥ ಆಗ್ತದೆ. ಆತ್ಮನನ್ನ ಆತ್ಮ ಅಂತ ಉಪಾಸನೆಯನ್ನು ಮಾಡುವುದು ಏನಂತ? ಆತ್ಮ ಅಂದ್ರೆ ಸ್ವಾಮಿ ಅಂತ ಅರ್ಥ. ಪರಮಾತ್ಮನನ್ನ ಸ್ವಾಮಿ ಅಂತ ಉಪಾಸನೆಯನ್ನು ಮಾಡಿ, ಸರ್ವೋತ್ತಮ ಅಂತ ಉಪಾಸನೆಯನ್ನು ಮಾಡಿ, ಆಗ ಭೂತಿಕಾಮ, ಅವನು ಎಲ್ಲವನ್ನ ಪಡಿತಾನೆ ಅಂತ ಹೇಳ್ತಾರೆ. ನಮ್ಮ ಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿದಂತೆ ಪರಮಾತ್ಮನನ್ನ ನಾವು ತಿಳಿಯಬೇಕು. ಹೇಗೆ ತಿಳಿಯಬೇಕು ಅಂತಂದ್ರೆ ನಮ್ಮೆಲ್ಲರ ಸ್ವಾಮಿ ಅಂತ ಅನುಸಂಧಾನವನ್ನು ಮಾಡಿ ತಿಳಿಯಬೇಕು. ನಮ್ಮೆಲ್ಲರ ಸ್ವಾಮಿ ಅಂತ ಅನುಸಂಧಾನವಾಗಿ ಮಾಡುವುದು ಭಾಗವತ ಗ್ರಂಥ ಅನ್ನುವ ಅನುಸಂಧಾನವನ್ನು ಇರಬೇಕು ಅನ್ನುವುದನ್ನ ಎಲ್ಲ ಪ್ರಾರಂಭದ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೂ ಕೂಡ ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಅದೇ ರೀತಿಯಾಗಿ ಆತ್ಮಜ್ಞಂ ಹೆಜ್ಜೆ ಇನ್ನೊಂದು ಅನುಸಂಧಾನವನ್ನು ತಿಳಿಸುತ್ತದೆ. ಪರಮಾತ್ಮನ ಮೇಲೆ ವಿಶ್ವಾಸವನ್ನು ಬಿಡಿ, ಅದೇ ದೊಡ್ಡ ಅರ್ಚನೆ ಅಂತ ತಿಳಿಸುತ್ತದೆ. ಯಾವುದು? ಭಾಗವತ. ನಾವು ಪ್ರಹ್ಲಾದರಾಜ ಕಥೆಯಲ್ಲಿ ಕೇಳ್ತೇವೆ, ಎಲ್ಲಿ ಇದ್ದಾನಪ್ಪ ದೇವರು ಅಂತಂದಾಗ ಎಲ್ಲ ಕಡೆ ಇದ್ದಾನ, ಎಲ್ಲಿ ಬೇಕಾದ್ರೆ ಇನ್ನೂ ಬರ್ತಾನ ಅಂತಂದ. ನಮಗ ನಿತ್ಯ ಉಪಾಸನೆಯನ್ನ ಮಾಡುವ, ನಿತ್ಯ ಪೂಜೆಯನ್ನು ಮಾಡುವ ಕಣ್ಣಿನಿಂದ ದೇವರು ಅಂತ ಹೆದರಿಕಾಗ್ತದೆ. ನಮಗೆ ಎದ್ದು ಬರುತ್ತಾರೆ ನೋಡಿ ಅಂತಂದಿರ್ತೇವೆ. ಎದ್ದು ಹೋಗ್ತೇವೆ. ಯಾಕಂತಂದ್ರೆ ಗೊತ್ತಾಗೋದಿಲ್ಲ, ಅನುಸಂಧಾನ ಬರೋದಿಲ್ಲ, ನರಸಿಂಹದೇವರಿಗೆ ಬಂದು ಗೊತ್ತಾಗಂತ ನೋಡು. ಆದರೆ ಅವನು ಬರ್ತಾನೆ, ಅವನು ಇರ್ತಾನೆ, ಅವನು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತನ್ನುವಂತಹ ಫಲ, ವಿಶ್ವಾಸ ಅಂತ ಅನ್ನೋದು ಯಾರಿಗಿದೆ ಅಂತಂದ್ರೆ ಪ್ರಹ್ಲಾದರಾಜನಿಗೆ ಇಂತಹ ಫಲ, ಇಂತಹ ವಿಶ್ವಾಸ ಫಲ ನಮ್ಮಲ್ಲಿ ಬರಬೇಕು. ಅದೇ ದೊಡ್ಡ ಅರ್ಚನೆ ಅಂತ ಅನ್ನೋದನ್ನ ಆತ್ಮಜ್ಞಂ ಹೆಜ್ಜೆ ಭೂತಿಕಾಮ ಅಂತ ಅನ್ನುವಂತಹ ಉಪನಿಷತ್ ವಾಕ್ಯ. ಅದರ ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತದೆ, ಆತ್ಮಜ್ಞನನ್ನ ಅರ್ಚನೆ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಅವನಲ್ಲಿ ಬುದ್ಧಿಯನ್ನ ಇಡಬೇಕು. ಅದೇ ಅವನಲ್ಲಿ ಅರ್ಚನೆ. ಶಮೋ ಅನಿಷ್ಟತಾ ಬುದ್ಧೇ ನಮ್ಮ ಇಂದ್ರಿಯ ನಿಗ್ರಹ ಅಂತ ಹೇಳಿದ ಹಾಗೆ ಪರಮಾತ್ಮನಲ್ಲಿ ನಾವು ಬುದ್ಧಿಯನ್ನ ಇಡಬೇಕು. ಅದೇ ಅವನಿಗೆ ಮಾಡುವಂತಹ ಅರ್ಚನೆ. ಪ್ರಹ್ಲಾದರಾಜ ಹೇಳ್ತಾರೆ ಏನು ಅಂತಂದ್ರೆ ದ್ವಿಷದ್ಗುಣಯುತ ತರವಿಂದ ನಾವ ಪಾದಾದಿಂದ ವಿಮುಖ ಸುಪಕಲ್ಪನಿಷ್ಠ. ಎಷ್ಟೇ ದೊಡ್ಡ ಪಂಡಿತ ಆಗಿರಲಿ, ಎಷ್ಟೇ ಅನುಷ್ಠಾನ ಮಾಡ್ತಿರಲಿ, ಏನೇ ಇರಲಿ, ಆದರೆ ಪರಮಾತ್ಮನ ಪಾದಾರವಿಂದದಿಂದ ವಿಮುಖನಾಗಿದ್ದ ಅಂತಂದ್ರೆ ಶ್ವಪಜ ಮೇಲೆ ಹೊತ್ತು ಅವನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಶ್ವಪಜ ಅಂದ್ರೆ ಯಾರು? ನಾಯಿಯ ಮಾಂಸವನ್ನು ತಿನ್ನುವಂತವರೇ ವರಿಷ್ಠ ಅಂತ ಆಗ್ತಾರೆ. ಯಾವಾಗ ಅವರು ಒಂದು ವೇಳೆ ಇಷ್ಟೆಲ್ಲ ಗುಣಗಳಿದ್ದು ದೇವರ ಪಾದಾರವಿಂದದ ಸ್ಮರಣೆಯನ್ನ ಭಕ್ತಿಯನ್ನ ಮಾಡಲಿಲ್ಲ ಅಂತಂದ್ರೆ ಅವರು ಶುಭಜನಂತೆ ಶುಭನಕ್ಕಿಂತಲೂ ಕೀಳು ಅಂತ ಭಾಗವತದಲ್ಲಿ ಪ್ರಹ್ಲಾದರಾಜ ಹೇಳ್ತಾರೆ. ಹಾಗಾಗಿ ಆತ್ಮಜ್ಞ ಹೆಜ್ಜೆ ಭೂತಿಕಾಮ, ಆತ್ಮಜ್ಞನನ್ನ ಅರ್ಚನೆ ಮಾಡಬೇಕು. ಅಂದಾಗ ಮಾತ್ರ ಅದು ನಮಗೆ ಫಲ ಭೂತಿಯನ್ನ ಕೊಡುತ್ತೆ.
ಕೊರತೆ ಅಂತನ್ನುವಂತಹ ಅನುಸಂಧಾನ ಇರಬೇಕು ಅಂತನ್ನುವುದನ್ನು ಭಾಗವತ ಮೇಲಿಂದ ಮೇಲೆ ಅಲ್ಲಿಯ ಕಥೆಗಳ ಮೂಲಕವಾಗಿ ತಿಳಿಸಿಕೊಡುತ್ತದೆ. ಅಂತಹ ಭಾಗವತದ ಹೋಮವನ್ನ ಚಿಕ್ಕಪ್ಪನವರು ಇವತ್ತಿನ ದಿವಸ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಭಾಗಿಯಾಗುವಂತಹ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗುವಂತಹ ಅವಕಾಶ ಎಲ್ಲರಿಗೂ ಸಿಕ್ಕಿತ್ತು ನಮ್ಮ ಭಾಗ್ಯ ಅಂತ ಹೇಳ್ತಾ ಆಚಾರ್ಯರು ಬಟ್ಟ ಸಮಯದ 1 ನಿಮಿಷ ಮುಂಚಿತವಾಗಿ ಮುಗಿಸಿದ್ದೇನೆ ಅಂತ ಹೇಳ್ತಾ ಶ್ರೀಕೃಷ್ಣ ಮಕ್ಕಳ ಮಾಣಿಕ ಏ ಸುಘೋಷ Yeah.